ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಈ ವ್ಲಾಗ್ ಬಂದು ಕಂಪ್ಲೀಟ್ ನಮ್ಮ ಅಣ್ಣ ಮಗುದು ಕೂದಲು ಕೊಡೋ ಶಾಸ್ತ್ರ. ಸೊ ಹೇಗೆ ಮಾಡಿದ್ದೀವಿ, ಯಾವ ರೀತಿ ಮಾಡಿದ್ದೀನಿ ಅನ್ನೋದು ಕಂಪ್ಲೀಟ್ ಶೇರ್ ಮಾಡಿದ್ದೀನಿ. ಬನ್ನಿ ನೋಡೋಣ. ಈ ಶಾಸ್ತ್ರ ಬಂದು ನಮ್ಮ ಅಪ್ಪ ಅವ್ರ ಮನೆ ದೇವಸ್ಥಾನದಲ್ಲಿ ಮಾಡಿದ್ದು. ಅದು ಮುನೇಶ್ವರ. ಆ ದೇವಸ್ಥಾನ ಬಂದು ಉತ್ತನಹಳ್ಳಿ ಬೆಟ್ಟದಲ್ಲಿದೆ, ಅಥವಾ ಕಯಮ ಬೆಟ್ಟ ಅಂತಲೂ ಕರೀತಾರೆ. ದೇವಸ್ಥಾನ ಇರೋದು ನಮ್ಮ ಮನೆಯಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಹಾಗಾಗಿ ಬೆಳಗ್ಗೆ 5 ಗಂಟೆಗೆ ಎದ್ದು ಮನೆ ಕಸ ಗುಡಿಸಿ ಮನೆ ಒರೆಸಿ ನಾನು ಸ್ನಾನಕ್ಕೆ ಹೊರಟೆ. ಸೊ ಈಗ ಸ್ನಾನ ಮಾಡ್ಕೊಂಡು ಬಂದೆ. ರೆಡಿ ಆಗಬೇಕು. ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಬನ್ನಿ ಗೈಸ್. ನಾವೆಲ್ಲ ರೆಡಿ ಆಗಿಬಿಟ್ಟು ಅಮ್ಮನ ಮನೆಯಿಂದ ಹೊರಟ್ರಿ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಪ್ಲೇಸು. ಈ ದೇವಸ್ಥಾನ ಬಂದು ಬೆಟ್ಟದ ಮೇಲೆ ಇದೆ. ಹಾಗಾಗಿ ಸುತ್ತಮುತ್ತ ಫುಲ್ ಗ್ರೀನರಿ ಇದೆ. ಮತ್ತು ಇದು ಏರ್ಪೋರ್ಟ್ಗೂ ಹತ್ತಿರ ಇದೆ. ಅಷ್ಟೇ ಅಲ್ಲದೆ ತುಂಬ ಚಿಕ್ಕದಾಗಿರೋದ್ರಿಂದ ಮಕ್ಕಳು ಕೂಡ ಹತ್ಬೋದು. ಈ ಪ್ಲೇಸ್ ತುಂಬ ಟ್ರೆಕ್ಕಿಂಗ್ ಸ್ಪಾಟ್ ಆಗೋಗಿದೆ ಈ ನಡುವೆ. ಸೊ ಎಲ್ಲರೂ ಟ್ರೆಕ್ಕಿಂಗ್ ಮಾಡೋದಕ್ಕೆ ಅಂತಲೇ ಬರ್ತಾರೆ. ಪ್ಲಸ್ ಟೆಂಪಲ್ನ ನೋಡ್ಬೋದು. ನಮ್ಮ ಕಾರಲ್ಲಿ ನಾನು, ನಮ್ಮ ಹಸ್ಬೆಂಡು, ನಮ್ಮ ಅತ್ತೆ, ನನ್ನ ತಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಹಾಗೂ ಅವ್ರ ಮಗ ನನ್ನ ತಮ್ಮ ಹೋಗ್ತಾಯಿದ್ದೀವಿ. ಈ ಬೆಟ್ಟದ ಮೇಲೆ ವೆಹಿಕಲಲ್ಲೂ ಹೋಗ್ಬೋದು, ನಡ್ಕೊಂಡು ಹೋಗ್ಬೋದು. ನಾವು ಕಾರಲ್ಲಿ ಹೋದ್ವಿ, ಯಾಕಂದರೆ ಆಲ್ರೆಡಿ ಲೇಟಾಗಿ ಹೋಗಿತ್ತು. ಪ್ಲಸ್ ಐಟಮ್ ಇತ್ತು, ಮಗು ಇತ್ತು. ಹಾಗಾಗಿ ನಾವು ಕಾರಲ್ಲಿ ಹೋದ್ವಿ. ಹೋಗಿದ್ದಾದ್ಮೇಲೆ ನೀವು ನೋಡ್ಬೋದು, ಆ ಪ್ಲೇಸ್ ಹತ್ರ ನೀರಿದೆ. ಆ ನೀರಲ್ಲಿ ಮುಳುಗಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾನಂತೂ ತುಂಬ ಸತಿ ಮುಳುಗಿದ್ದೀನಿ. ಅದಾದಮೇಲೆ ನಮ್ಮ ಅತ್ತಿಗೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಪೂಜೆ ಮುಗಿಸ್ಕೊಂಡು ಮತ್ತು ಕೂದಲು ಶಾಸ್ತ್ರ ಮಾಡಿದ್ರು. ಬಟ್ ಅಲ್ಲಿ ದೇವಸ್ಥಾನ ಬಂದು 2 ಇದೆ, ಅಕ್ಕಯ್ಯಮ್ಮ ಅಂತ ಒಂದು ಮತ್ತು ಮುನೇಶ್ವರ ಅಂತ 2 ಪಕ್ಕನೇ ಇದೆ. ಸೊ ನೀವು ನೋಡ್ಬೋದು ಬಂದರೆ ನೆಕ್ಸ್ಟ್ ಟೈಮ್. ಈ ಟೆಂಪಲ್ ಅಂತೂ ತುಂಬ ಚೆನ್ನಾಗಿದೆ. ನಿನ್ನ ಕೂದಲು ಕಟ್ ಮಾಡೋದ ಇವತ್ತು? ಮಾಡೋದಾ? ಕೂದಲು ಕಟ್ ಮಾಡೋಣ ಅಪ್ಪು? ಏನ ಕೂದಲು ಕಟ್ ಮಾಡೋಣ? ಏನು ಮಾಡ್ತಿರೋದ? ನಮ್ಮ ಕಡೆ ಎಲ್ಲ ಮಾವ ತೊಡೆ ಮೇಲೆ ಕೂತ್ಕೊಂಡು ಕೂದಲು ಕಟ್ ಮಾಡ್ತಾರೆ. ಸೊ ನಮ್ಮ ಅತ್ತಿಗೆಗೆ ಯಾರು ಅಣ್ಣ ತಮ್ಮ ಇರಲಿಲ್ಲ ಅಂತ ಹೇಳಿ ನಮ್ಮ ಹಸ್ಬೆಂಡೇ ಮಾಡ್ತಾಯಿದ್ರು. ಸೋದ್ರ ಮಾವ ಆಗಬೇಕು. ಹಾಗಾಗಿ ಅವರೇ 3 ಕಡೆ ಕೂದಲು ಹಿಡ್ಕೊಂಡು ಕಟ್ ಮಾಡ್ತಾಯಿದ್ರು. ಆ ಕೂದಲನ್ನ ನಾವು ದೇವ್ರ ಹತ್ರನೇ ಇಟ್ಬಿಟ್ಟು ಬಂದುಬಿಡ್ತೀವಿ. ಸೊ ನಾನು ಬರ್ತಾ ಬೆಟ್ಟ ಇಳಿತಾ ಇದ್ದೀನಿ. ಆ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ನೀವು ಕೂಡ ನೋಡಿ. ತುಂಬ ಚಿಕ್ಕದಾಗಿದೆ. ಆ ಬೆಟ್ಟನ ನೋಡಿದ್ರೆ ನಿಮಗೂ ಅರ್ಥ ಆಗುತ್ತೆ. ಮತ್ತು ಇಳ್ಕೊಂಡು ನಾವು ಕೆಳಗಡೆ ಹೋದ್ವಿ. ಕುರಿ ಇತ್ತು ಅಲ್ಲಿ. ಕುರಿನ ಕಟ್ ಮಾಡ್ತಾಯಿದ್ರು. ನನಗೆ ತುಂಬ ಭಯ ಅದಕ್ಕೆ ಅದನ್ನು ನಾನು ಕ್ಯಾಪ್ಚರ್ ಮಾಡಿಲ್ಲ. ಕಟ್ ಮಾಡಿದಾದಮೇಲೆ ಎಲ್ಲ ಬಾಯ್. ಹಾಂ, ಸೆವೆನ್ ಓ ಕ್ಲಾಕ್ ಆಗಿದೆ. ಈಗ ಬಂದ್ವಿ. ಫುಲ್ ಟಯರ್ಡ್ ಆಗೋಗಿದೆ. ಸೊ ಫಸ್ಟ್ ಹೋಗಿ ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ದೆನ್ ಐಲ್ ಕ್ಯಾಚ್ ಯು ಬ್ಯಾಕ್. ಓಕೆ, ಫ್ರೆಶ್ ಅಪ್ ಆಗಿ 8:30 ಆಗಿದೆ. ಸೊ ಊಟ ಮಾಡಿಕೊಂಡು ತಾಚಿ ಮಾಡೋಣ ಅಂದ್ಕೊಂಡಿದ್ದೀನಿ ಈಗ. ಸೊ ಹೋಗೋಕ್ಕೂ ಮುಂಚೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.